ಅಮ್ಮ ಅಮ್ಮನಿಗೆ ಒಂದು ಆಸೆ ಇತ್ತು. ಏನು ಆಸೆ ಅಂದರೆ ಕೃಷ್ಣ ಈಗೊಂದು 3-4 ತಿಂಗಳಲ್ಲಿ ಅಮ್ಮ ಹೇಳಿದ್ದು, ಕೃಷ್ಣವರೇ ಒಂದು 10-15 ದಿನ ಹೊರಗಡೆ ಹೋಗ್ಬಿಡೋಣ, ರಾಜಮ್ಮರು ನೀವೆಲ್ಲ, ನೀವು ನಾವೆಲ್ಲ ನಮ್ಮ ಜೊತೆಲಿ ಎಷ್ಟು ಜನ ಇದ್ದಾರೆ ಕೆಲಸಗಾರರು ಅಂತ ಹೇಳ್ತಿಲ್ಲ, ಎಷ್ಟು ಜನ ಇದ್ದಾರೆ ಅವರೆಲ್ಲ ಸೇರಿಕೊಂಡು ಒಂದು 2-3 ಗಾಡಿ ಮಾಡ್ಕೊಂಬಿಟ್ಟು ಅಲ್ಲೇ ಊಟ ಅಲ್ಲೇ ತಿಂಡಿ ಮಾಡಿಕೊಂಡು ಎಲ್ಲ ಕಾಸಿ ಅಲ್ಲಿ ಇಲ್ಲಿ ಟೂರ್ ಹೊಡ್ಕೊಂಬರೋಣ ಅಂತ ಹೇಳಿದರು. ನಾನು ಅಮ್ಮರು ಜೊತೆಲಿ ಹೋಗೋಣ ಎಲ್ಲೆಲ್ಲ ಕರ್ಕೊಂಡೋಗಿದ್ದಾರೆ ನನಗೆ. ಬೆಳಗಾಂ ಅಂತೆ ಸಾಹಿತ್ಯ ಸಮ್ಮೇಳನ ಇದ್ದಾಗ ಬೆಳಗಾಂ ಕರ್ಕೊಂಡೋಗಿದ್ದಾರೆ, ಆಮೇಲೆ ಮಂಗಳೂರು ಕರ್ಕೊಂಡೋಗಿದ್ದಾರೆ, ಆಮೇಲೆ ಧರ್ಮಸ್ಥಳ ಕರ್ಕೊಂಡೋಗಿದ್ದಾರೆ. ಎಲ್ಲೆಲ್ಲಿ ಅವ್ರಿಗೆ ದೊಡ್ಡ ಹೋಟ್ಲಾಗೆ ಊಟ ಮಾಡಬೇಕು ಅಂತಲ್ಲ ಅಮ್ಮನಿಗೆ, ಸಣ್ಣದ ಹೋಟ್ಲಾಗಲಿ ದೊಡ್ಡ ಹೋಟ್ಲಾಗಲಿ ಅಲ್ಲೇ ಊಟ ಗೊತ್ತಾಯ್ತಾ. ಇದ್ದು ದೊಡ್ಡ ಹೋಟ್ಲು ಇವ್ರು ಸಾಹುಕಾರರು ಅಂತೇನಿಲ್ಲ, ಒಂದು ಫುಟ್ಪಾತ್ನಾಗಿರ್ಲೂ ಅಲ್ಲೇ ಊಟ. ನಾವು ಅಮ್ಮ ಎಲ್ಲಿ ಮನಿಕೊಂತಾರೋ, ನಾವು ಒಂದು ಸತಿ ಕೇರಳಕ್ಕೆ ಹೋದಾಗ ರೂಮ್ ಹಾಕಿದ್ರು ಅಮ್ಮ. ರೂಮ್ ಹಾಕ್ತಲ್ಲಿ ಅಮ್ಮ ಏನು ಮಾಡಿದ್ರು, ಕೃಷ್ಣವರೇ ನಾನು ಇಲ್ಲಿ ಮನಿಕೊಂತೀನಿ, ಇನ್ನೂ ಅಲ್ಲಿ ಮನಿಕೊಂತಾನೆ, ನೀವು ಇಲ್ಲಿ ಮನಿಕೊಳ್ಳಿ ಅಂದರೆ ನಾನು ಬೆಡ್ ಮೇಲೆ ಮನಿಕೊಳ್ಳಲ್ಲ. ಯಾಕೆಂದರು ಶಬರಿಮಲೆಗೆ ಹೋಗ್ತೀವಿ, ಒಂದು 15-20 ವರ್ಷ ಶಬರಿಮಲೆಗೆ ಹೋಗಿದ್ದೀನಿ, ಕೆಳಗಡೆ ಮನಿಕೊಳ್ಳೋದೆ. ಒಂದು ರೂಮ್ ಮಾಡಿಕೊಟ್ರು ನನಗೆ, ಅಲ್ಲಿ ಬೇರೆ ರೂಮು, ಅಲ್ಲಿ ಕೆಳಗಡೆ ಮನಿಕೊಂಡಿದ್ದೆ. ವಿನೋದ್ ಸರ್ ಬಂದುಬಿಟ್ಟು, ಕೃಷ್ಣವರೇ ಬೇರೆ ರೂಮ್ ಹಾಕಿ ಕೊಟ್ಟಿದ್ದೀರಿ, ನೆಲದಾಗ ಮನಿಕೊಳ್ಳೋಕೆ ರೂಮ್ ಹಾಕಿ ಕೊಟ್ಟಿರೋ, ಬನ್ನಿ ಅಂತ ಹೇಳ್ಬಿಟ್ಟೋದ್ರು. ಆಮೇಲೆ ಈ ಥರ ಎಲ್ಲ ನಡೆದಿದ್ದೆ ಗೊತ್ತಾಯ್ತರ. ಅಮ್ಮ ನಿಜವಾಗೂ ನೀವು ನಂಬ್ತಿರಲ್ವ, ನೀವು ಹೇಳ್ಬೋದು ಅಮ್ಮ ಹೋಗಿದ್ದಾರೆ ನೋಡಿ. ಇವತ್ತು ಕಾರ್ಯಕ್ರಮ 11 ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ಆಯಿತು. ಎಲ್ಲರೂ 100 ಜನ ಬಂದು ಊಟ ಮಾಡ್ಕೊಂಡೋದ್ರು. ಅಮ್ಮನಿಗೆ ನಮಗೆ ಅಮ್ಮ ಹೋಗಿದ್ದಾರೆ ಅಂತ ಎಲ್ಲರಿಗೂ ಒಂದು ಚಿಂತೆ ಇರ್ಬೋದು, ನಮಗೇನು ಚಿಂತೆ ಇಲ್ಲ. ಏನಾದ್ರು ನೋವಾಯಿತು ನಮ್ಮ ಜೊತೆಲಿ ಒಂದು 2 ಕಣ್ಣಾಗ ಒಂದು ಕಣ್ಣು ಹೋಯ್ತು, ಇನ್ನೊಂದು ಕಣ್ಣಿದೆ ಅಂತ ಅದೊಂದು ನೋವಾಗ್ತಾಯಿದೆ ಹೊರತು ಬೇರೆ ಏನು ನೋವಿಲ್ಲ ನಮಗೆ. ಅರ್ಥ ಆಯ್ತಾ. ಇಷ್ಟು ನಮ್ಮ ಇನ್ನೊಂದೇನೆಂದರೆ, ನನಗೆ ಈಗ ನಿಮ್ಮ ಚಾನಲ್ನವರು 5-6 ಚಾನಲ್ನವರು, ನಮ್ಮ SSR ನಮ್ಮ ಚಾನಲು ವಿಶ್ವರು ಅಂತ ಇದ್ದಾರೆ ಅವರು, ಮತ್ತು ನಮ್ಮ TV ಚಾನಲ್ವರು ಎಲ್ಲರೂ 5-6 ಚಾನಲ್ರೆಲ್ಲ ನಾನು ಇಂಟರ್ವ್ಯೂ ಮಾಡಿದ್ರು. ನಾನು ಇಂಟರ್ವ್ಯೂ ಮಾಡಿದ್ಮೇಲೆ ನನಗೀಗ ಒಂದು 2-3 ಪಿಕ್ಚರ್ ಸಿಕ್ಕಿದೆ ಅವಕಾಶ. ಮೊದಲು ಸಿಕ್ಕಿತ್ತು ಆದರೆ ನಾನು ಹೋಗ್ತಿರಲಿಲ್ಲ. ಯಾಕೆಂದರೆ ವಿನೋದ್ ಸರ್ ಹೇಳಿದ್ರು, ಶೂಟಿಂಗ್ ಹೋಗಿ ಏನು ಮಾಡ್ತೀರಿ, ಇವಾಗ ಬಿಸ್ನೆಸ್ ಮಾಡಿರಿ, ಇಲ್ಲ ನಮ್ಮ ಜೊತೆಲಿರ್ರಿ, ರಾಜಮ್ಮರು ಅಮ್ಮನ ಜೊತೆಲಿರಲಿ, ನೀವು ನನ್ನ ಜೊತೆಲಿರಿ, ದೇಶ ಸುತ್ತನ ಕೋಸ ಓದನ ಏನೇನೋ ಅಂದರು ನನಗೆ ಗೊತ್ತಾಯ್ತು. ಈಗ ನಮ್ಮ ರಮೇಶ್ ಕೋಟಿ ಅವರು ಒಂದು ಮುದುಡಿದ ಒಂದು ಫಿಲಮ್ ಮಾಡ್ತಿದ್ದಾರೆ, ಚಾಂಡಾಳ ಅಂತ ಹೇಳ್ಬಿಟ್ಟು 1ನೇ ತಾರೀಕು ಇಲ್ಲ 5ನೇ ತಾರೀಕು ಪಿಕ್ಚರ್ ಪೂಜೆ ಆಗ್ತದೆ. ಅದ್ರಾಗ ಒಂದು ಪಾತ್ರ ಹಾಕಿದ್ದಾರೆ. ಆಮೇಲೆ ಮನು ಅಂತ ಒಬ್ಬ ಡೈರೆಕ್ಟ್ರು, ಯಲಂಕರು ಮನ್ಮಂತರ ಅಂತ ಮನು ಅಂತ ಡೈರೆಕ್ಟ್ರು, ಅವರು ಒಂದು 2-3 ಪಿಕ್ಚರ್ ಮಾಡ್ತಿದ್ದಾರೆ. ಸುಮಾರು 2-3 ವರ್ಷದಿಂದ ಮಾಡಬೇಕು ಅಂತ ಇದ್ರು ಡೈರೆಕ್ಟ್ರು. ಅದು ಕಾರ್ಯ ಮುಂದಿನ ದಿನಗಳಲ್ಲಿ ಅಂತ ಇದ್ದರೆ ನೀವು ಕೂಡ ಇಲ್ಲೇ ಇರುವಂಥದ್ದು ಇದೆಯಾ, ಅಥವಾ ನಿಮ್ಮ ಮನೇಲಿ ಅಂದರೆ ಆ ಕಡೆ ದಾಸರಳ್ಳಿ ಕಡೆ ಹೋಗುವಂಥದ್ದು ಇದೆಯಾ, ಅಥವಾ ಇಲ್ಲೇ ಇರ್ತೀರಾ? ನಾನು ನಮ್ಮ ರೂಪ ಕಿಶೋರ್ ಅಂತ ಹೇಳ್ತಾರೆ, ವೀಣಾ ರಾಜೇಶ್ ಅಂತ ಇದ್ದಾರೆ, ನಮ್ಮ ದೊಡ್ಡ ಮಗಳು ವೀಣಾ ರಾಜೇಶ್ ಅಂತ, ಅವರು ಇಲ್ಲೇ ಯಲಂಕದಲ್ಲಿ ಇದ್ರಾಗಿದ್ದಾರೆ, ಆನೇಕಲ್ ಹತ್ರ ಇದ್ದಾರೆ, ಫಾರೆಸ್ಟ್ ಆಫೀಸರು ರಾಜೇಶ್ ಅಂತ ಹೇಳ್ಬಿಟ್ಟು. ನಮ್ಮ ಕಿಶೋರವ್ರ ಅಣ್ಣ ಟಿ ನರಸೀಪುರಕ್ಕೆ ನಮ್ಮ ಮಗಳು ಕೊಟ್ಟಿದ್ದೀವಿ ಅಲ್ಲಿ. ಅವರೇನು ಹೇಳ್ತಾರೆ, ಬಂದ್ಬಿಡಿ ಇಲ್ಲೇ ಇರಿ ಅಂತ ಅವ್ರು ಅಂತಾರೆ. ನಮ್ಮ ರಾಘವನ್ ಅಂತ ಇದ್ದಾರೆ, ಜಗದೀಶ್ ಅವ್ರ ಮಗ ಶಮ್ಮಿ ಅಂತ ಇದ್ದಾರೆ, ಅವರು ನಮಗೆ ನನ್ನ ತಂದೆ ಸ್ಥಾನ ಕೊಟ್ಟಾರೆ, ನಮ್ಮ ರಾಜಮ್ಮರಿಗೆ ನಮ್ಮ ಮಿಸ್ಸಸ್ಗೆ ತಾಯಿ ಸ್ಥಾನ ಕೊಟ್ಟವ್ರೆ. ಅವರು ನಾವು ಜೀವ ಇರೋ ಗಂಟ ನಿಮ್ಮನ್ನೆಲ್ಲೂ ಕಳಿಸಲ್ಲ, ನೀವು ಇಲ್ಲೇ ಇರಬೇಕು ಅಂತ ಹೇಳ್ತಿದ್ದಾರೆ. ನನಗೇನಾಗಿದೆ ಅಂದರೆ, ಸಾರು ಇಲ್ಲಿ ಬಂದು ಇರಿ ನಮ್ಮ ಜೊತೆಲಿ, ಅಮ್ಮ ಹೋದ್ರು ಅಂತ ಬರೋದು ಬಿಟ್ಬೇಡಿ ನೀವು. ಅಮ್ಮ ಇದ್ದಾರೆ, ನಿಮ್ಗೆ ಅಮ್ಮ ಇದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ, ನೀವು ಬನ್ನಿ, ಹೋಗಿ ಇರಂಗಿದ್ರೆ ಇಲ್ಲಿರಿ, ನಾನು ನೋಡ್ಕೊತೀನಿ. ನಿಮ್ಗೇನು ಬೇಕೋ ನಿಮಗೆ, ನನ್ನ ನೋಡಿ ಯುಗಾದಿ ಬರಲಿ, ದಸರಾ ಬರಲಿ, ದೀಪಾವಳಿ ಬರಲಿ, ಏನೇ ಬರಲಿ, ನನ್ನ ಅಕೌಂಟ್ಗೆ 5,000 ರೂಪಾಯಿ ಬಂದು ಬೀಳ್ತದೆ. ನಮ್ಮ ಹೆಂಗಸಿಗೆ 5,000 ರೂಪಾಯಿ ಹಾಕ್ತಾರೆ. ನಾನು ಬೇಡ ಸರ್, ದುಡ್ಡು ಬೇಡ ಸರ್, ಯಾಕೆಂದರೆ ದೇವ್ರು ಕೊಟ್ಟಿದ್ದಾನೆ. ನಮ್ಮ ಅಪ್ಪರು ಆಸ್ತಿ ಮಾಡಿದ್ರು, ಮೆಟ್ರೋಗೆ ಹೋಯ್ತು, ಸ್ವಲ್ಪ ದುಡ್ಡು ಬಂತು, ಏನೋ ಜೀವನಕ್ಕೆ ಒಂದು ದಾರಿ ಮಾಡ್ಕೊಂಡು ಇದ್ದೀನಿ ಸರ್ ನಾನು. ಬೇಡ, ನಿಮ್ಮ ಪ್ರೀತಿ ವಿಶ್ವಾಸ ಸಾಕು ಅಂದೆ ಅಂತ ಹೇಳ್ತಾಯಿದ್ದೀನಿ. ಇಲ್ಲ ನಿಮ್ಗೇನು ಬೇಕಾ, ಎಕರೆ ಒಂದು 2 ಎಕರೆ ಕೊಡಿಸ್ತೀನಿ, ಬೇಡ ಅಂತ ಹೇಳಿದ್ರಿ. ಕಾರ್ ಕೊಡ್ತೀನಿ ಅಂದರೆ ಬೇಡ ಅಂತೀರ, ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ನಾನು ಏನಂದರೆ, ನನಗೆ ಪುನೀತ್ ರಾಜ್ಕುಮಾರ್ ಅವರೇ ಇರಬೇಕಾದ್ರೆ ಎಳೆ ಮಗು ಅಪ್ಪು, ಆವಾಗ ನಮ್ಮ ಮನೆಗೆ 2-3 ಸತಿ ನನ್ನ ಮನೆಗೆ ಕರ್ಕೊಂಬಂದಿದ್ದೆ. ಆ ಅಪ್ಪು ಇದ್ದಾಗಲೇ ಅಪ್ಪಗೆ ಬುದ್ಧಿ ಬಂದಮೇಲೆ ಅಪ್ಪು ಕೇಳಿದ್ರು. ಅಪ್ಪ ಹತ್ರ ಹೋದಾಗ, ಏನಾನ ಅಂಕಲ್ ನಿಮ್ಗೇನ ದುಡ್ಡಿನ ಪ್ರಾಬ್ಲಮ್ ಇದೆಯಾ ಅಂದರು. ಅಪ್ಪು, ನಾನು ಯಾವಾಗಲೂ ಪುನೀತ್ ರಾಜ್ಕುಮಾರ್ ಅಂತ ಕರಿತಿಲ್ಲ. ಅಪ್ಪು ನನಗೇನು ಬೇಡಪ್ಪ, ನೀನು ಬಂದಿದ್ದ ತಕ್ಷಣ ಮಾತಾಡಿಸ್ತೀಯಲ್ಲ, ನನಗೆ ಅದೇ ಖುಷಿ, ನನಗೇನು ಬೇಡಪ್ಪ, ನೀನು ಕೊನೆಗಂಟ ನಿನ್ನ ಜೊತೆಲಿ ಇರ್ತೀನಲ್ಲ, ನಾನು ನೋಡಿದ ತಕ್ಷಣ ನೀನು ಸಡನ್ನಾಗಿ ಬರ್ತಿಲ್ಲ, ಮಾತಾಡ್ಸ್ಕೊಂಡು. ಹಂಗೆ ನಮ್ಮ ಟೈಗರ್ ಪ್ರಭಾಕರ್ ಮಗ ವಿನೋದ್ ಪ್ರಭಾಕರ್ ಅಷ್ಟೇ. ವಿನೋದ್ ಪ್ರಭಾಕರ್ ಅವರು ಶೂಟಿಂಗ್ನಾಗಿರಲಿ, ಅಂತ ಹಿಂಗೆ ಬಂದುಬಿಡ್ತಾರೆ ನನಗೆ, ಬಾಸ ನನಗೆ ನೀವು ಎಲ್ಲರ ಥರ ಅಲ್ಲ ಬಿಡಿ,
ನೀವು ನನಗೆ ಒಬ್ರಿಗೊಂದು ಮಾಡೋಕ್ಕಲ್ಲ. ನನ್ನ ಕಂಡ್ರೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಅಂತ ನಾನು ಅನ್ನೋದು. ಹಿಂಗೆ ನಮಗೆ ಭಾಳ ತಮಾಷೆ ಮಾಡ್ತೀನಿ, ಅದರಿಂದ ನನಗೆ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೀನಿ. ಅಮ್ಮವರು ಇವತ್ತು ಕಾರ್ಯಕ್ರಮ ಆಯಿತು, ಇಷ್ಟು ಜನ ಬಂದು ಊಟ ಮಾಡ್ಕೊಂಡೋದ್ರು. ಅಮ್ಮ ನಿಮ್ಮ ಪಾಲಿಗೆ ಸತ್ತಿದ್ದಾರೆ ಅಂತ ತಿಳ್ಕೊಂಬೇಡಿ, ಅಮ್ಮ ನಮ್ಮ ಜೊತೆಲಿ ಇದ್ದೇ ಇದ್ದಾರೆ ಯಾವಾಗಲೂ. ನಮ್ಮನ್ನು ಬಿಟ್ಟು ಹೋಗಿ 11 ದಿನ ಆಯಿತು. ಏನು ಹೇಳ್ತೀರಾ ಕೊನೆಯದಾಗಿ ಹೇಳೋದಾದ್ರೆ? ಏನಂದರೆ ಅದೇ ಹೇಳಿದ್ನಲ್ಲ, ನಾನು ಹೇಳೋಕ್ಕೆ ಏನು ನನ್ನ ಕೈಕಾಲು ನಡುತ್ತೆ, ಶೇಕಾಗ್ತದೆ. ಯಾಕೆಂದರೆ 2 ಕಣ್ಣಿತ್ತು, 1 ಕಣ್ಣು ಹೋಯ್ತು, ಗೊತ್ತಾಯ್ತಾ? 2 ಕಣ್ಣಿತ್ತು, 1 ಕಣ್ಣು ಹೋಯ್ತು. 1 ಕಣ್ಣಿದ್ರೂ ಆ ಕಣ್ಣು ನೋಡ್ಕೊತದೆ ನನಗೆ. ಅಮ್ಮ ಎಷ್ಟೋ ನಮ್ಮ ವಿನೋದ್ ರಾಜ್ ಸರೂ ಅಷ್ಟೇ. ನಾನು ಒಂದು ಹೇಳಬೇಕು ಅಂದರೆ, ಅಮ್ಮ 2 ನಕ್ಷತ್ರದಲ್ಲಿ ನನಗೆ ಪರಿಚಯ ಆಗಿದ್ದು ಲೀಲಾವತಿ ಅಮ್ಮ. ಪುನೀತ್ ರಾಜ್ಕುಮಾರ್ ಪರಿಚಯ ಆಗಬೇಕಾದ್ರೆ ನನಗೆ ಲೀಲಾವತಿ ಅಮ್ಮನೇ ಕಾರಣ. ಅವತ್ತಿನಿಂದ ಪರಿಚಯ ಆಗಿದ್ದು. ನಾನೊಬ್ಬ ದತ್ತು ಮಗ ಅಂತ ಹೇಳ್ಬೋದು ಅಷ್ಟೇ ಹೊರತು ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ. ನೀವು ನಾನು ಇಂಟರ್ವ್ಯೂ ಮಾಡಿದ್ದೀರಾ, ನಿಮಗೆ ನನ್ನ ನಮಸ್ಕಾರ ತಿಳಿಸ್ತೀನಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.